ಇಂದು ಮೈಸೂರಿನಲ್ಲಿ ಬಿಎಂಸಿ ನಗರ ಅನಾಥಾಶ್ರಮ ಆಶಾದಾಯಕ ಸೇವಾ ಟ್ರಸ್ಟ್ನಲ್ಲಿ ಸರಳವಾಗಿ ಮಕ್ಕಳಿಗೆ ಸಿಹಿ ಮತ್ತು ಊಟದ ವ್ಯವಸ್ಥೆ ನೀಡುವ ಮೂಲಕ ಮಡಿವಾಳ ಮಾಚಿದೇವರ ಸಂಘದ ಅಧ್ಯಕ್ಷರಾದ CN ಮಹೇಶ್ ಅವರು ಹುಟ್ಟುಹಬ್ಬವನ್ನು ಸುಮಾರು 13 ವರ್ಷಗಳಿಂದ ಆಚರಿಸಿಕೊಂಡು ಬಂದಿದ್ದು, ಹಾಗೆ ಇದೇ ಸಂದರ್ಭದಲ್ಲಿ ಇದರ ಸಂಸ್ಥಾಪಕರಾದ ಸುರೇಶ್ ರವರ ಸಹಕಾರ ಎಂದು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದರು. ಸರ್ ನಮಸ್ತೆ. ನಿಮ್ಮ ಇವತ್ತು ಒಂದು ಬರ್ತ್ಡೇ ಆಚರಿಸ್ಕೊಂಡಿದ್ದೀರಾ, ಅದು ಆಶಾದಾಯಕ ಸೇವಾ ಟ್ರಸ್ಟು ಮತ್ತು ಮಕ್ಕಳ ಒಂದು ಒಂದಿಗೆ ನೀವು ಹುಟ್ಟುಹಬ್ಬ ಆಚರಿಸ್ಕೊಂಡದ್ದು ವಿಶೇಷತೆ, ಅದರ ಬಗ್ಗೆ ತಾವೇನಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಇದಕ್ಕೆ ಪ್ರಥಮವಾಗಿ ನಮಗೆ ಸುರೇಶ್ ಸರ್, ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಸುರೇಶ್ ಸರ್. ಇದಕ್ಕೆ ಉಸ್ತುವಾರಿ ಎಲ್ಲ ಪೂರ್ತಿ ಅವರು ನಮಗೆ ಒಂದು 15-20 ವರ್ಷದಿಂದ ತುಂಬ ಆತ್ಮೀಯ ಗೆಳೆಯರು ಮತ್ತು ಮಾರ್ಗದರ್ಶಕರು ನನಗೆ. ಹಾಗಾಗಿ ಸರ್, ನಾನು ಪ್ರತಿ ವರ್ಷ ಕೇಳ್ಕೊಂಡಾಗ ನಮ್ಗೆ ಯಾವತ್ತೂ ಇಲ್ಲ ಅಂತ ಮಾತ್ರ ಒಂದಿಲ್ಲ ಸರ್. ಮಾಡ್ಕೊಳ್ಳಿ ಮಹೇಶ್, ನಿಮ್ಮದೇ ಆಶ್ರಮನೇ ನಿಮ್ಮದು ಅನ್ನೋ ಥರ ನಮಗೆ ಯಶಸ್ವಿಯಾಗಿ ನಡೆಸ್ಕೊಳ್ಳೋಕ್ಕೆ ತುಂಬ ಕೃತಜ್ಞತೆಗಳು ಸರ್. ನಮಗೆ ಸುರೇಶ್ ಸರ್ ಅಂಥವರು 10ಕ್ಕೆ ಒಬ್ಬರು. ಏಕೆಂದರೆ ಈ ಆಶ್ರಮ ನಡೆಸ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಸರ್. ಏಕೆಂದರೆ 15-20 ವರ್ಷದಿಂದ ನಡೆಸ್ಕೊ ಬರ್ತಾಯಿದ್ದಾರೆ. ಮಕ್ಕಳಿಗೆ ನಾವು ಮನೆಯಲ್ಲಿ ಒಂದು ಮಗು ಸಾಕೋಕ್ಕೆ ಒದ್ದಾಡ್ತಾಯಿದ್ದೀವಿ. ಅಂಥದ್ರಲ್ಲಿ ಒಂದು 30-40 ಮಕ್ಕಳನ್ನ ಸಾಕ್ತಾ ಇದ್ದಾರೆ ಅಂದರೆ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ. ಅವ್ರ ಮಾರ್ಗದರ್ಶಕವಾಗಿ ನಾವು ಪ್ರತಿ ವರ್ಷ ನಾನು ಇಲ್ಲೇ ಮಾಡ್ಕೋಬೇಕು ಅಂತ ಕೇಳ್ಕೊಂಡಾಗ ನಾನು ಒಂದು 8-10 ವರ್ಷದಿಂದ ನನಗೆ ತುಂಬ ಸಹಕಾರ ಕೊಟ್ಟು ಮಾಡಿ ಮಹೇಶ್, ಅದು ನಿಮ್ಮದು ನಮ್ಮದಲ್ಲ ಅಂತ ಮಾರ್ಗದರ್ಶನವಾಗಿ ನಡೆಸ್ಕೊಡ್ತಾ ಇದ್ದಾರೆ ಸರ್. ನಮಸ್ತೆ ಸರ್, ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ಆಶಾದಾಯಕ ಟ್ರಸ್ಟ್ ಸಂಸ್ಥಾಪಕರಾದ ಸುರೇಶ್ ಅವರು ಮತ್ತು ಆಶಾದಾಯಕ ಅನಾಥಾಶ್ರಮದ ಮಕ್ಕಳು ಹಾಗೂ CN ಮಹೇಶ್ ಅವರ ಸ್ನೇಹ ಬಳಗದ ಸ್ನೇಹಿತರು ಈ ಸಂದರ್ಭದಲ್ಲಿ ಹಾಜರಿದ್ದು ಶುಭ ಕೋರಿದರು. ಐಡೆಂಟಿಫೈ ಮಾಡೋದು ಸರ್, ನಮ್ಮದೊಂದು ಕಾರ್ಯಕ್ರಮ ಇದೆ, ನಮ್ಮದು ಸಂಘದೊಂದು ಕಾರ್ಯಕ್ರಮ ಇದೆ, ಅಥವಾ ನಮ್ಮದು ನಮ್ಮ ಗೆಳೆಯರ ಕಾರ್ಯಕ್ರಮ, ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಎಂಥ ಕಾರ್ಯಕ್ರಮ ಕೂಡ ನಮ್ಮನ್ನು ಅವ್ರಿಗೆ ಹೋಗಿ ಅವರು ಮಾತಾಡಿಸಿ, ಸರ್ ಸುರೇಶ್ ಸರ್ ಅಂತ ಒಬ್ಬರಿದ್ದಾರೆ, ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಸರ್, ಅವ್ರ ವೇದಿಕೆ ಕರಿಬೇಕು ಸರ್, ಯಾವುದೇ ಕಾರ್ಯಕ್ರಮದ್ದು ನಮಗೆ ಇನ್ವಾಲ್ವ್ ಮಾಡಿ ಅವರು ನಮಗೆ ಸಹಕಾರ ಕೊಡ್ತಾರೆ. ಅಂಥದ್ರಲ್ಲಿ ನಮಗೆ ಊಟ ಸಿಗುತ್ತೆ. ಹಾಗಾಗಿ ಮಹೇಶ್ಗೆ ನಮ್ಮ ಸಂಸ್ಥೆಗೆ ಯಾವತ್ತಿದ್ರೂ ಅದು ಫ್ರೀ ಆಗಿರುತ್ತೆ. ಅದು ಯಾವ ಟೈಮಲ್ಲಿ ಕೂಡ ಅವರು ಹುಟ್ಟುಹಬ್ಬ ಆಚರಿಸ್ಬೇಕು, ಏನೇ ಕಾರ್ಯಕ್ರಮ ಹಾಗೇನೆ ಸರ್, ಮಕ್ಕಳದು ಸಹ ಹುಟ್ಟುಹಬ್ಬ ನೀವು ಆಚರಿಸ್ತಾ ಇರ್ತೀರಲ್ಲ ಸರ್? ನಾವು ಆಚರಿಸ್ತೀವಿ. ಹೌದು, ಇವರೆಲ್ಲ ಬಂದು ಸಹಕರಿಸ್ತಾರೆ. ಮಹೇಶು ಬರ್ತಾರೆ ಮತ್ತು ಅವ್ರ ಸಂಘದವರೆಲ್ಲ ಬರ್ತಾರೆ. ನಾವು ಕೂಡ ಆಮೇಲೆ ರಾಜು ಅವರೆಲ್ಲ ಕೇಳ್ಕೊಂಡಿದ್ವಿ, ನಮ್ಮ ಕೇಶವ್ ಅವರೆಲ್ಲರೂ. ಅದು ಅವ್ರ ಮನಸ್ಸಲ್ಲಿ ಇನ್ನೂ ಬಂದಿಲ್ಲ. ನಾವು ಆಳವಾಗಿ ಏನಾರು ಮಾಡಬೇಕು, ಪ್ರಯತ್ನ ಮಾಡಬೇಕು, ಅಥವಾ ಏನಾದ್ರು ಒಂದು ಮಾಡಲೇಬೇಕು ಸತ್ಯವಾಗಿ ಅಂತ ಇನ್ನೂ ಮನಸ್ಸು ಹಚ್ಕೊಂಡಿಲ್ಲ. ಒಟ್ಟಲ್ಲಿ ನಾವು ಸಿಕ್ತಾಗೆಲ್ಲ ನಾವು ನಾವು ಅದೇ ಡಿಸ್ಕಸ್ ಮಾಡ್ತಾ ಇರ್ತೀವಿ. ನಾವು ಕೇಶವ್ರಿಗೆ ಹೇಳೋಣ, ಮಾತಾಡೋಣ, ಅಧ್ಯಕ್ಷ ಸುತ್ತಕ್ಕೆ ಹೋಗೋಣ, ಮತ್ತು ಎತ್ತಿಂದ ಸಾಹೇಬ್ರು ನೋಡೋಣ, ಏನಾದ್ರು ಒಂದು ಮಾಡೋಣ ಸರ್. ಈ ಫೀಲ್ಡಲ್ಲೂ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸರ್, ಮುಂದೆ ಟೈಮ್ ಕಷ್ಟ ಆಗುತ್ತೆ ಅಂತ ನಾವು ದಿನನಿತ್ಯ ಒಂದು ಕಾಪಿ ಟೈಮಲ್ಲಿ ಮಾತಾಡ್ಕೊತಾ ಇರ್ತೀವಿ. ಯಾವುದಾಗ ಸಿಕ್ತಾಗಿದೆ ಮಾತು, ನಮ್ಮ ಪರ್ಸ್ನಲ್ ಏನು ನಾವು ಮಾತಾಡೋಕ್ಕೆ ಹೋಗಲ್ಲ. ನಾವು ಇದ್ರ ಬಗ್ಗೆ ಮಾತಾಡ್ತೇವೆ. ಅಂಥವ್ರು ಎಲ್ಲರೂ ಕೂಡ ನಮಗೆ ಇಲ್ಲಿ ಏನೋ ಸಂಘದ ಎಲ್ಲ ಸದಸ್ಯರು ಅಥವಾ ಅಧ್ಯಕ್ಷ ಕಾರ್ಯದರ್ಶಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಕಾಳಜಿ ಇದೆ. ಬಟ್ಟು ಮಾಡೋದಕ್ಕೆ ನಮ್ಮ ಟೈಮ್ ಸರಿಯಿಲ್ವೋ ಅಥವಾ ಅವ್ರ ಟೈಮ್ ಸರಿಯಿಲ್ವೋ, ಆ ಕಾರ್ಯಗತ ಬರ್ತಾ ಇಲ್ಲ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ದೇವ್ರಿಗೆ. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ ಸರ್ ತಾವು? 22 ವರ್ಷ ಆಯ್ತು ಸರ್. ಕೆಲವೊಂದು ವಿಚಾರ ತಿಳಿದೆ, ತಾವು ಯಾವುದೋ ಸಂಸ್ಥೆಗೆ ಹೋದ್ರೂ ನನಗೆ ಸನ್ಮಾನ ಬೇಡಿ, ನಮ್ಮ ಮಕ್ಳಿಗಾಗಿ ಏನಾದ್ರು ವ್ಯವಸ್ಥೆ ಮಾಡಿ, ನನಗೆ ಸನ್ಮಾನ ತಗೊಳಕ್ಕೆ ನಾನು ಬಂದಿಲ್ಲ, ಮಕ್ಳಿಗೋಸ್ಕರ ನಾನು ಬಂದಿರೋದು ಅನ್ನೋ ಭಾವನೆ ಇದೆ ನಿಮ್ಮಲ್ಲಿ ಅಂತ ಕೇಳ್ಪಟ್ಟೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಖಂಡಿತ ಸರ್. ಈಗ ನನಗೊಂದು ಸನ್ಮಾನ ಮಾಡ್ತಾರೆ ಸರ್, ಒಂದು ಸಾಲ ಹಾಕ್ತಾರೆ, ಹಾರ ಹಾಕ್ತಾರೆ, ಒಂದು ಅಲ್ಲೆಲ್ಲ ಇದು ಮಾಡ್ತಾರೆ ಸರ್. ಬಟ್ಟು ನಮ್ಮ 38 ಮಕ್ಕಳಿಗೆ ಏನು ಸಿಕ್ಕುತ್ತೆ ಅಲ್ಲಿ? ನನಗೇನು ಸನ್ಮಾನ ಅವಶ್ಯಕತೆ ಇಲ್ಲ. ನಮ್ಮ ಮಕ್ಕಳಿಗೆ ಏನು ನೀಡಿದೆ, ಮಕ್ಕಳಿಗೆ ಏನು ಉಪಯೋಗ ಆಗುತ್ತೆ, ಅದೊಂದು ನೆರವೇರಿಸ್ಕೊಟ್ರೆ ಅದಕ್ಕಿಂತ ಸನ್ಮಾನ ದೊಡ್ಡದಿಲ್ಲ ಸರ್ ನನಗೆ. ಅದೊಂದು ನಾನು ಅದೊಂದು ಪ್ಲೇ ಮಾಡ್ತಾಯಿದ್ದೀನಿ. ಬಟ್ ಅದೇನಾಗುತ್ತೆ, ಖಂಡಿತ ಎಲ್ಲರ ಸಭೆಯಲ್ಲಿ ಒಪ್ಕೋತಾರೆ, ಬಟ್ ನಾವು ಫಾಲೋಅಪ್ ಮಾಡ್ತೀವಿ, ಬಟ್ ಅದು ಮುಂದುವರಿತೇ ಇಲ್ಲ, ಅದು ಕಾರ್ಯಗತ ಆಗ್ತೇ ಇಲ್ಲ. ಅದು ಅಷ್ಟಕ್ಕೆ ನಿಂತಿದೆ ಸರ್. ನೋಡ್ಬೇಕು ಸರ್ ಏನಾಗುತ್ತೆ. ನಾನು ಸಿದ್ಲಿಂಗಪುರ ಶ್ರೀನಿವಾಸ ಅಂತ 43ನೇ ವರ್ಷಕ್ಕೆ ಕಾಲಿಡ್ತಿರುವಂಥ ಮಹೇಶ್ ಅವ್ರಿಗೆ 330 ಕಾಲವೇ ಸುಖ ಜೀವನವಾಗಿ ಅವ್ರ ಫ್ಯಾಮಿಲಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಈ ಆಶ್ರಮದಲ್ಲಿ ಎಲ್ಲ ಮಕ್ಕಳಿಗೂ ಮುಂದೆ ಅವರು ಹುಟ್ಟಿದಬ್ಬ ಆಚರಿಸ್ಕೊಳ್ಳೋದು ಭಾಳ ಸಂತೋಷಕರವಾದ ಸುದ್ದಿ.
ಆಮೇಲೆ ಇಲ್ಲಿ ಟ್ರಸ್ಟ್ ನಡೆಸ್ತಾ ಇರತಕ್ಕಂಥ ಆಶ್ರಮ ಸುರೇಶ್ ಅವ್ರಿಗೂ ಆಯುರಾರೋಗ್ಯ ಬಗ್ಗೆ ಕೊಟ್ಟು ಅವ್ರನ್ನೂ ಕಾಪಾಡಲಿ, ಮಕ್ಕಳನ್ನೂ ಕಾಪಾಡಲಿ. ಇನ್ನು ಬೇರೆ ರೀತಿಯಲ್ಲಿ ಈ ಮಕ್ಕಳುಗಳಿಗೆ ಸಹಾಯ ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ನಮ್ಮ ಹೆಸರು ವೆಂಕಟೇಶ್ ಅಂತ. ಇವತ್ತು ನಮ್ಮ ಸ್ನೇಹಿತರಾದ ಮಹೇಶ್ ಅವ್ರದ್ದು ಹುಟ್ಟುಹಬ್ಬ ಇತ್ತು. ಇಲ್ಲಿ ಆಶಾದಾಯಕ ಆಶ್ರಮದಲ್ಲಿ ಪ್ರತಿ ವರ್ಷವೂ ಅವ್ರು ಇಲ್ಲೇ ಆಚರಣೆ ಮಾಡ್ತಾರೆ. ನಾವು ಈ ವರ್ಷವೂ ಇಲ್ಲೇ ಆಚರಣೆ ಮಾಡಿದ್ದಾರೆ. ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿದ್ದವರು ಸರ್ ಸುರೇಶ್ ಸರ್ ಹೇಳ್ದಂಗೆ ಅವ್ರಿಗೆ ನಾವು ಜೊತೇಲಿರ್ತೀವಿ. ಬಟ್ ನಾವು ಪ್ರಯತ್ನ ಪಡ್ಬೋದು ಅಷ್ಟೇ. ಫಲ ಏನು ಅದು ಸಿಗುತ್ತೆ ಅದು ದೇವ್ರ ಇಚ್ಛೆ. ಅದು ನೋಡೋಣ. ನಾವಂತೂ ಅವ್ರ ಪ್ರಯತ್ನದಲ್ಲಿ ನಾವು ಸಹಾಯವಾಗಿ. ನಾನು ಪುಟ್ಟಸ್ವಾಮಿ ಗೌರವಾಧ್ಯಕ್ಷರು, ಬೃಂದಾವನಗುಡ ಮಾಚಿದೇವರ ಸಂಘದ ಗೌರವಾಧ್ಯಕ್ಷರು. ಶ್ರೀಮಂತ ಮಹೇಶ್ವರವರು ಇವತ್ತು ತಮ್ಮ ಹುಟ್ಟುಹಬ್ಬವನ್ನು ಈ ಕಾರ್ಯ ಸಂಸ್ಥೆಯಲ್ಲಿ ಆಚರಿಸ್ತಾ ಇರೋದು ತುಂಬ ಒಳ್ಳೆಯ ಇದು. ಅವರಿಗೆ ದೇವರು ಹೆಚ್ಚಿನ ರೀತಿಯಲ್ಲಿ ಐಶ್ವರ್ಯ ಕೊಟ್ಟು ಶ್ರೀ ಚಾಮುಂಡೇಶ್ವರಿ ಅವ್ರ ಕುಟುಂಬಕ್ಕೆ ಇನ್ನೂ ಒಳ್ಳೆಯ ರೀತಿ ಅಭಿವೃದ್ಧಿ ಕೊಡಲಿ ಅಂತ ಆಶಿಸ್ತೀನಿ ಸರ್.